ಎಲ್ರಿಗೂ ನಮಸ್ಕಾರ. ಇದೇ 29 ನಮ್ಮ ಡಿ ಬಾಸ್ ಅವರ ಕಾಟೇರ ಚಿತ್ರ ರಿಲೀಸ್ ಆಗ್ತಿದೆ. ಎಲ್ಲ ಥಿಯೇಟ್ರಲ್ಲೂ ಕೂಡ ಭರ್ಜರಿಯಾಗಿ ತಯಾರಿ ನಡೀತಿದೆ. ಯಾಕಂದರೆ ನಮ್ಮ ಡಿ ಬಾಸ್ ಅವ್ರನ್ನ ಬರ್ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಾಗಿ ತಯಾರಿ ನಡೀತಿದೆ. ನಾವು ಕೂಡ ಪ್ರಸನ್ನ ಥಿಯೇಟ್ರಲ್ಲಿ ಇವತ್ತಿದ್ದೀವಿ. ಇಲ್ಲಿನ ಮಾಲೀಕರಾದಂಥವ್ರು ಡಿ ಬಾಸ್ನ ಯಾವ ರೀತಿ ಭರ್ಜರಿಯಾಗಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ತಯಾರಾಗಿದ್ದಾರೆ ಅಂತ ಅವ್ರ ಹತ್ರ ಕೇಳೋಣ ಬನ್ನಿ. ಸರ್, ಹೇಳಿ, ಕಾಟೇರ ರಿಲೀಸ್ ಆಗ್ತಿದೆ. ನಿಮ್ಮ ಚಿತ್ರಮಂದಿರದಲ್ಲಿ ಯಾವ ರೀತಿ ತಯಾರಿ ನಡೀತಿದೆ ಅಂತ ಕಾಟೇರನ ಬರ್ಮಾಡ್ಕೊಳ್ಳೋಕೆ? ಸರ್, ನಾವು ಕಾಟೇರ ಆ್ಯಕ್ಚುಲಿ ಫ್ಯಾನ್ ಶೋ ಅಂದ್ಬಿಟ್ಟು ಒಂದು 6 ಶೋ ಮಾಡಿದ್ವಿ. ಬೆಳಿಗ್ಗೆ 5 ಗಂಟೆಗೆ ಮೊದಲನೇ ಶೋ, ಫ್ಯಾನ್ಸ್ಗೋಸ್ಕರನೇ ಸ್ಪೆಷಲ್ ಶೋ ಮಾಡಿದ್ವಿ. ಬೆಳಗ್ಗೆ 5 ಗಂಟೆಗೆ ಸಾಟರ್ಡೆ ಆನ್ಲೈನ್ ಬಿಟ್ವಿ. 6850 ಟಿಕೆಟು ಅಟ್ ಎ ಟೈಮ್ ಒಂದು 2 ಅವರ್ಸಲ್ಲೆಲ್ಲ ಕ್ಲೋಸ್ ಆಗಿದೆ. ಆಯ್ತಾ, ಇನ್ನು ಅಲ್ಲಿ ಸ್ವಲ್ಪ ಇದೆ. ಅವರೆಲ್ಲ ಅಭಿಮಾನಿಸ್ ಫ್ಯಾನ್ಸ್ ಎಲ್ಲ ಬರ್ತಾ ಇದ್ದಾರೆ. ಈ ಡೆಕೋರೇಷನ್ ಎಲ್ಲ ಮಾಡ್ತಾರಲ್ಲ, ಆರಾಗಿರ ಹಾಕೋ ಅವರೆಲ್ಲ ತಗೊಂಡೋಗ್ತಾ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ ಇದೆ ಸರ್. ಅಪ್ ಟು ಸ್ಟಾರ್ಟಿಂಗ್ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಅವ್ರ ನಾಯಕ ನಟಿಸಿದ್ದಂಥ ಮೆಜೆಸ್ಟಿಕ್ ಬಿಟ್ಟರೆ ಟು ಇಲ್ಲಿಂದ ತನಕ ಯಜಮಾನ ಒಂದು ನಮ್ಮ ಥಿಯೇಟ್ರಲ್ಲಿ ಮಿಸ್ ಆಯಿತು. ಮಿಕ್ಕಿದ್ದು ಆಲ್ಮೋಸ್ಟ್ ಆಲ್ 99% ಎಲ್ಲ ಸಿನಿಮಾಗಳು ಇಲ್ಲೇ 50 ಡೇಸ್ ಆಗಿರ್ಬೋದು, 100 ಡೇಸ್ ಎಲ್ಲ ಓಡಿದೆ. ಇನ್ನೊಂದು ಏನಂದರೆ, ಇಲ್ಲಿ ಕೆಲಸ ಮಾಡೋರ್ಗೂ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಒಂದು ಮಾತಿದೆ ಸರ್. ಕಾಟೇರ ಚಿತ್ರ ಅದು ನಿಜಾನ ಅಂತ ಏನು? ಹೌದು ಸರ್, ನಿಜ. ಅಂದರೆ ಎಲ್ಲಿ ಈಗೆಲ್ಲ ಆನ್ಲೈನ್ ಹೋಗಿರೋದ್ರೆ ನಮ್ಮ ಹುಡುಗರು ಮಾಡ್ಕೊಳಕ್ಕೆ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಬರೋದು ಲೇಟಾಗಿ ಕೆಲವರಿಗೆಲ್ಲ ಸಿಕ್ಕಿಲ್ಲ. ಫಸ್ಟ್ 1-2 ಶೋ ಟಿಕೆಟ್ ಸಿಕ್ಕಿಲ್ಲ ಅವ್ರಿಗೆ, ಸ್ಟಾಫ್ಗೆ ಸಿಕ್ಕಿಲ್ಲ ಟಿಕೆಟ್. ಹೌದು. ಓಕೆ, ದರ್ಶನ್ ಅವರ ಹಿಂದಿನ ಚಿತ್ರಕ್ಕೂ ಈ ಚಿತ್ರಕ್ಕೂ ಯಾವ ರೀತಿ ಇದೆ ಅಂತ ಸರ್? ಇಲ್ಲ, ಅವ್ರು ಆಲ್ಮೋಸ್ಟ್ ಆಲ್ ಅವ್ರದ್ದು ಸಿನಿಮಾ ಒಂದು 3-4 ಡೇಸ್ ಇದೇ ಇದೆ. ಈಗ ಕ್ರಾಂತಿ ಆಗ್ಬೋದು, ಸಂಗೊಳ್ಳಿ ರಾಯಣ್ಣ, ಯಾವ ಸಿನಿಮಾ ಹಿಂದೆ ರಾಬರ್ಟ್ ಆಗ್ಬೋದು, ಪ್ರತಿಯೊಂದು ಇದು 3-4 ಡೇಸ್ ಎಕ್ಸ್ಟ್ರಾರ್ಡಿನರಿ ಸೂಪರ್ ಡೂಪರ್ ಕಲೆಕ್ಷನ್ ಇರುತ್ತೆ. ಮತ್ತು ಅದೇ ಥರ ಕ್ರೌಡು ಇರುತ್ತೆ ಸರ್. ಕ್ರೌಡ್ ತುಂಬ ಪ್ರೆಸರ್ ಇರುತ್ತೆ ನಮಗೆ. ಈ ದರ್ಶನ್ ಸರ್ ಸಿನಿಮಾ ಬಂತಂದರೆ ಥಿಯೇಟ್ರ್ ಅವ್ರಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಹಬ್ಬ ಅಂತಲ್ಲ, ಈಗ ಗೊತ್ತಾಗ ಸಿನಿಮಾ ಎಷ್ಟೋ ಶೋಗಳು ಇಲ್ದಿರ ಕ್ಯಾನ್ಸಲ್ ಮಾಡಿದ್ವಿ. ಕನ್ನಡ ಸಿನಿಮಾ ಯಾವುದು ನಿಲ್ತಾ ಇಲ್ಲ. ದರ್ಶನ್ ಸರ್ ಅಲ್ಲಿ ವಿನಂತಿ ಇದು ಮಾಡ್ತಾ ಇದ್ದೀವಿ ಅಂದರೆ, ದಯಮಾಡಿ ವರ್ಷಕ್ಕೆ 1-2 ಸಿನಿಮಾ 3 ಸಿನಿಮಾ ಮಾಡಿ ನಮ್ಮ ಚಿತ್ರಮಂದಿರ ಸಂಘ ಉಳಿತದೆ. ಮತ್ತು ಚಿತ್ರಮಂದಿರ ಜನ ಮರ್ತ್ಬಿಡ್ತಾರೆ ಈ ಥರ ಆದರೆ. ವರ್ಷಕ್ಕೊಂತ ಬರ್ತಾ ಇದ್ದರೆ ಕಷ್ಟ ಸರ್. ಸಿನಿಮಾ ಥಿಯೇಟ್ರ್ಗಳು ನಡೆಸೋದು ಕಷ್ಟ. ಈ ಸ್ಟಾಫಿಗೆ ಪೇಮೆಂಟ್ ಕೊಡಬೇಕಿರುತ್ತೆ, ಮೇಂಟೆನೆನ್ಸ್ ಇರುತ್ತೆ, ಎಲೆಕ್ಟ್ರಿಕ್ ಚಾರ್ಜಸ್ಸು ಎಲ್ಲ. ಈಗ ಎಲ್ಲಿ ಸುಧಾರಿಸೋದು? ಬೇರೆ ಸಿನಿಮಾಗಳು 1 ವಾರನೂ ಸರಿಯಾಗಿ ಓಡ್ತಾ ಇಲ್ಲ. ಇವ್ರ ಸಿನಿಮಾ ಬಂದು ಅಟ್ಲೀಸ್ಟ್ 50 ಡೇಸು 100 ಡೇಸು ಓಡಿದ್ರೆ ಒಳ್ಳೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅಂದರೆ ಇವಾಗ ಎಲ್ಲ ಫ್ಯಾನ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವರು ಏನಾದರೂ ನಿಮ್ಮ ಹತ್ರ ಟಿಕೆಟ್ ಅಂದರೆ ಈ ಕಟ್ಔಟ್ ನಿಲ್ಸೋರಾಗಿ ಇಲ್ಲಿ ಬಂದು ಕೇಳ್ತಾರೆ, ಪಾಪ ಕೊಟ್ಟರೆ ಈಸ್ಕೊಳ್ತಾರೆ. ಇಲ್ಲ, ಅವರು ಫ್ಯಾನ್ಸ್ ಎಲ್ಲ ತೊಗೊಂಡೋಗ್ತಾರೆ. ಅವರೊಂದು ಇದು ಸಂಘ ಮಾಡ್ಕೊಂಡಿರ್ತಾರೆ. ಅವರೆಲ್ಲ ಆಮೇಲೆ ಆಫೀಸ್ಗೆ ರಾಕ್ಲೈನ್ ಆಫೀಸ್ಗೆ ಕಳಿಸಿರ್ತೀವಿ ಸರ್ಗೆ, ಅವರು ಕಳಿಸ್ತಾರೆ, ತೊಗೊಂಡೋಗ್ತಾರೆ. ನಾವು ಎಲ್ಲ ಥಿಯೇಟ್ರ್ ವಿಸಿಟ್ ಮಾಡ್ತಾ ಬಂದಿದ್ವಿ. ಆ ಥಿಯೇಟ್ರ್ಗಳಲ್ಲಿ ಏನೋ ಅನ್ನದಾನ ಮಾಡ್ತಾರೆ. ಆದರೂ ಅಂದರೆ ಅಭಿಮಾನಿಗಳು ಆ ಥರದ್ದೆಲ್ಲ ನಡೀತಿದೆ. ನಿಮ್ಮ ಥಿಯೇಟ್ರಲ್ಲಿ ನಮ್ಮಲ್ಲಿ ಇನ್ನೂ ಹುಡುಗರು ಇಲ್ಲೂ ಮಾಡೋ ಚಾನ್ಸಸ್ ಇದೆ. ಬಟ್ ಏನಿಲ್ಲ, ಒಟ್ಟಾಗಿ ಆಹಾರಗಳು ಆಗ್ತೀವಿ ಅಂತ ಹೇಳಿದ್ದಾರೆ. ಹಾಲಭಿಷೇಕ ಅದು ಇದು ಅಂತ. ಇನ್ನೂ ಅನ್ನದಾನದ ಬಗ್ಗೆ ಏನು ನಮಗೆ ಕ್ಲೂ ಕೊಟ್ಟಿಲ್ಲ ಅವರು. ನಾಳೆ ಗುರುವಾರ ಗೊತ್ತಾಗುತ್ತೆ ಸರ್. ಅಂದರೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು ಒಂದು ಇವೆಂಟಲ್ಲಿ, ಹಾಲೆಲ್ಲ ಹಾಕಿ ವೇಸ್ಟ್ ಮಾಡಿ ಅಂತ. ಎಷ್ಟು ಹೇಳಿದ್ರು ನೀವೇ ಬಂದು ನಿಂತ್ಕೊಂಡು ಕೇಳಿ. ಅವ್ರು ಕೇಳಲ್ಲ ಮಾತು. ಅಭಿಮಾನಿಗಳು ಅವ್ರು ಹುಚ್ಚು ಅಭಿಮಾನ. ಇಲ್ಲಪ್ಪ, ಏನೋ ಒಂದು ನಾವು ಕ್ರೇಜು ಒಂದು ಖುಷಿಗೆ ಮಾಡ್ತೀವಿ ಆ ಥರ. ಅದು ಏನು ಕೇಳಲ್ಲ, ಮಾತು ಕೇಳೋ ಸ್ಟೇಜಲ್ಲಿ ಇರಲ್ಲ ಅವರು. ಅವ್ರು ಹೇಳಿದ್ರು ಒಂದು ಅಭಿಮಾನ ಇರಲಿ, ಪ್ರೀತಿ ಇರಲಿ, ಏನೇ ಇದ್ರು ಕೂಡ ಹಾಲು ಹಾಕೋದು ಬೇಡ, ಅದೇ ಬಡವ್ರಿಗೆ ಹೆಲ್ಪ್ ಮಾಡಿ ಅದೆಲ್ಲ ಹೇಳಿದ್ರು. ಅಂದ್ರೆ ನೀವು ಅವ್ರಿಗೆ ಅಭಿಮಾನಿಗೆ ಎಷ್ಟು ಹೇಳಿದ್ರು ನಮ್ಮ ಮಾತನ್ನು ತಗೊಳ್ಳಲ್ಲ, ಗಣನೆಗೆ ತಗೊಳ್ಳಲ್ಲ ಅವ್ರು ಮಾಡಬೇಕು. ಇಲ್ಲ ಸರ್, ಒಂದಿನ ಮಾಡ್ತೀವಿ ನಾವು ಎಂಜಾಯ್, ಡಿ ಬಾಸ್ಗೋಸ್ಕರ ಮಾಡ್ತೀವಿ ಹಾಗೆ ಅಂತ. ಆಯ್ತು, ಮಾಡ್ಕೊಳ್ಳಿ ಬಿಡಿ ಅಂದ್ಬಿಟ್ಟು ನಾವು. ಶೋ ಕಾಟೇರ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮಲ್ಲಿ? ಸರ್, ಮಿಡ್ ನೈಟ್ ಇದು ಸರ್, ಥರ್ಸ್ಡೇ ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್. ಮೊದಲನೇ ಶೋ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 10:30 ತನಕ ಇರುತ್ತೆ. ಒಟ್ಟು 6 ಶೋಗಳು ಇರ್ತವೆ ಸರ್. 6 ಶೋಗಳಲ್ಲಿ ಅಂದರೆ ಎಲ್ಲ ಶೋದು ಟಿಕೆಟ್ಸ್ ಕ್ಲೋಸ್ ಆಗಿದೆ. ಇದೆಲ್ಲ ನೋಡ್ತಿದ್ರೆ ನಿಮಗೂ ತುಂಬ ಖುಷಿ ಆಗುತ್ತೆ ಅಂತ? ಹೌದು. ಇದು ಸರ್, ಬೇರೆ ಭಾಷೆ ಪರಭಾಷಾ ಚಿತ್ರದಲ್ಲಿ ಆ ರೇಟು ಅವರು ಜಾಸ್ತಿ ಮಾಡಿದ್ರು, ಈಗ ನಮ್ಮವರು ಜಾಸ್ತಿ ಮಾಡಿದ್ದಾರೆ. ಆದರೂ ಜನ ಅದನ್ನ ಯಾವುದು ದರದ ಬಗ್ಗೆ ತಲೆನೇ ಕೆಡಿಸಲ್ಲ, ರೇಟ್ ಬಗ್ಗೆ. ದರ್ಶನ್ ಸರ್ ಫಿಲ್ಮ್ ಬಂತಂದ್ರೆ ಪ್ರತಿಯೊಬ್ಬರು ಕೂಡ ಹಬ್ಬ ಮಾಡ್ತಾರೆ. ಹೌದು, ಈ ಬಾರಿ ಪ್ರಸನ್ನ ಥಿಯೇಟ್ರಲ್ಲಿ ಒಂದು ಹಬ್ಬ ಅಂತಾನೆ ಖಂಡಿತ ಇಲ್ಲ, ಎಲ್ಲ ಆಲ್ಮೋಸ್ಟ್ ಹಬ್ಬನೇ. ಬಟ್ ಇದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಜೋರಾಗಿರೋದ್ರಿಂದ ಚೆನ್ನಾಗಿದೆ. ನಿಮ್ಮ ಥಿಯೇಟ್ರಲ್ಲಿ ಏನಾದರೂ ಡಿ ಬಾಸ್ ಅವರು ಬಂದು ವಿಸಿಟ್ ಕೊಟ್ಟರೆ ಯಾವ ರೀತಿ ಇರ್ಬೋದು ಅಂತ ಸರ್? ಎಲ್ಲಿ ಡಿ ಬಾಸ್ ಬಂದಿದ್ದಾರೆ, ಮೊದಲನೇ ಸಿನಿಮಾಗೆ ಮೆಜೆಸ್ಟಿಕ್ ಬಂದಿದ್ರು. ಸಿನಿಮಾ ಎಲ್ಲ ಬರ್ತಾರೆ. ಬಟ್ ಈ ನಾಳೆ ಏನು ಬರೋ ಏನೋ ಐಡಿಯಾ ಇಲ್ಲ, ನಮಗೇನು ಮೆಸೇಜ್ ಗೊತ್ತಿಲ್ಲ ಇನ್ನು. ಲಾಸ್ಟ್ ಯಾವ ಸಿನಿಮಾಗೆ ಬಂದಿದ್ರಂತ ದರ್ಶನ್ ಸರ್ ಇಲ್ಲಿ ನಿಮ್ಮ ಪ್ರಸನ್ನ ಥಿಯೇಟ್ರಿಗೆ? ಏನು ಜ್ಞಾಪಕ ಇಲ್ಲ ಸರ್. ಬಂದು ಒಟ್ಟ ಬರ್ತಾರೆ. ಇತ್ತೀಚಿನ ದಿನ ಬಂದಿಲ್ಲ, ಹೇಳೋಕ್ಕೆಲ್ಲ ಬಂದು ಯಾವಾಗ ಅವ್ರ ಮೂಡ್ ಬಂದಾಗ ಬರ್ತಾರೆ. ಏನು ಹೇಳ್ತೀರಾ ಸರ್ ಕನ್ನಡ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ನೋಡಿ, ಎಲ್ಲ ಕನ್ನಡ ಅಭಿಮಾನಿಗಳು ಏನಪ್ಪ ಅಂದರೆ ಒಳ್ಳೆ ಕನ್ನಡ ಸಿನಿಮಾ ಬರ್ತದೆ. ದಯವಿಟ್ಟು ಎಲ್ಲ ಬಂದು ಚಿತ್ರಮಂದಿರಲ್ಲಿ ಸಿನಿಮಾ ನೋಡಿ. ಪೈರಸಿಗೆ ಎಲ್ಲ ಅವಕಾಶ ಮಾಡಿಕೊಡ್ವಿ. ದಯವಿಟ್ಟೆಲ್ಲ ಬಂದು ಚಿತ್ರಮಂದಿರಲ್ಲಿ ನೋಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.